ಎಲ್ಲ ಕನ್ನಡಿಗರಿಗೂ ದುಬೈಯಿಂದ ಈ ವಿನೋದ್ ಮಾಡುವ ನಮಸ್ಕಾರ. ಕನ್ನಡಿಗರೇ, ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕು. ನಾನು ಈಗ ತಾನೇ ನನ್ನ ರೆಸ್ಟೋರೆಂಟ್ ಮುಂದೆ ತುಂಬಾ ಹಲವಾರು ಜನ ಬರ್ತಾರೆ. ಅದು ಇವತ್ತು ಹೆಂಗೆ ತುಂಬಾ ಒಂದು ಮನಸ್ಸಿಗೆ ಯಾಕೆ ಬೇಜಾರಾಯಿತು ಅಂದ್ರೆ, ಒಂದು ಹುಡುಗ ತುಂಬಾ ಮೈಯೆಲ್ಲ ಒದ್ದೆ ಇಲ್ಲಿರ ದುಬೈ ದಗೆಗೆ ಬೆಳಗ್ಗೆಯಿಂದ ಕಾಯ್ಕೊಂಡಿದ್ದಂತೆ ನನ್ನ ಮೀಟ್ ಮಾಡಲಿಕ್ಕೆ. ಓಕೆ, ವಿನೋದ್ ಅವರು ಬರ್ತಾರೆ, ವಿನೋದಣ್ಣ ಬರ್ತಾರೆ, ಕೆಲಸ ಕೊಡಿಸ್ತಾರೆ ಮತ್ತೊಂದು. ದಯವಿಟ್ಟು ಯಾರು ತಪ್ಪು ಕೆಲಸ ಮಾಡಬೇಡಿ. ನಾನು ಇದರಲ್ಲಿ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಎರಡು ಕಿವಿ ಮಾತುಗಳು ಹೇಳಕ್ಕೆ ಟ್ರೈ ಪಡ್ತೀನಿ. ನೋಡಿ ಕನ್ನಡಿಗರೇ, ನೀವು ಏನು ಅನ್ಕೊಂಡಿದ್ದೀರಾ ದುಬೈ ಒಂದು ಮಾಯಾ ಜಗತ್ತು, ಅದು ಬೇರೆ ರೀ. ಇದು ಒಂದು ಕೆಲಸದ ದುನಿಯಾನೇ ಬೇರೆ. ನೀವೇನು ಅನ್ಕೋತಾ ಇದ್ದೀರಾ, ಇಲ್ಲಿ ನಾನು ಬಂದಾಗ 8 ವರ್ಷದಿಂದ ದುಬೈಯೇ ಬೇರೆ ಇತ್ತು, ಇವಾಗಲೇ ಬೇರೆ ಇದೆ. ಹಂಗಂದಿದ್ ಮಾತ್ರಕ್ಕೆ ಅವಾಗ ಈಸಿ ಇತ್ತು, ಇವಾಗ ಕಷ್ಟ ಐತೆ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬ ಇಲ್ಲಿಗೆ ಬರೋನು ಈಗ ಇಲ್ಲಿ ನೋಡಿ, ಇಲ್ಲಿದ್ದು 8-10 ವರ್ಷದಿಂದ ಇರೋರ್ಗೇನೆ ಕೆಲಸ ಸಿಗ್ತಿಲ್ಲ. ಯಾಕೆ? 100 ಜನ ಇರೋ ಕಡೆ ದುಬೈ ಈಗ 200-300 ಜನ 400 ಜನ ಆಗ್ಬಿಟ್ಟವ್ರೆ. 10,000 ರೂಪಾಯಿ ಕೆಲ್ಸಕ್ಕಿರೋರ್ ಕಡೆಗೆ 5,000 ರೂಪಾಯಿಗೆ ಸಿಗ್ತಾವನೆ ಅಂದ್ರೆ 10,000 ರೂಪಾಯಿನ ತೆಗಿತಾವ್ರೆ. ಸೊ ದುಬೈ ವೆರಿ ಕಾಂಪಿಟೇಟಿವ್ ಆಗ್ಬಿಟ್ಟಿದೆ. ಸೊ ಬರಬೇಡಿ ಅಂತ ನಾನು ಯಾರಿಗೂ ಡಿಮೋಟಿವೇಟ್ ಮಾಡ್ತಿಲ್ಲ. ಬಟ್ ನಾನು ಬಂದಾಗ 8 ವರ್ಷದಿಂದ ಇಷ್ಟೇ ಕಾಂಪಿಟೇಟಿವ್ ಇತ್ತು. ಬಟ್ ಇಲ್ಲಿಗೆ ಬರೋರು ಡೂ ಆರ್ ಡೈ, ನಾನು ಇಲ್ಲಿ ಏನಾದರೂ ಮಾಡ್ತೀನಿ ಅಂತ ಬರೋರು ಮಾತ್ರ ಬನ್ನಿ. ಅದು ಬಿಟ್ಬಿಟ್ಟು ದುಬೈದೊಂದು ಆರ್ಟಿಫಿಷಿಯಲ್ ದುನಿಯಾ ನೋಡಿ ದುಬೈಗೆ ಬಂದವರೆಲ್ಲ ಸಕ್ಸಸ್ ಆಯ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಬರಬೇಡಿ. ಸೊ ಎಸ್ಪೆಷಲಿ ನಮ್ಮ ಕನ್ನಡಿಗರಿಗೆ ಈ ವಿಡಿಯೋ ಮಾಡ್ತೀನಲ್ಲ ನಾನು, ಇದು ಒಂದು ಇನ್ಫಾರ್ಮೇಟಿವ್ ರೀ. ನಾನು ಈ ಥರ ಬಂದು ನಾನು ಈ ಥರ ಒಂದು ಹುಡುಗನ್ ನೋಡಿದೆ, ನಾನು ಈ ಥರ ಹಳ್ಳಕ್ಕೆ ಬಿದ್ದೆ, ಈ ಥರ ಮಾಡ್ತೀನಲ್ಲ, ಅದು ಒಂದು ಹೆಲ್ಪೇ ನಾನು ಮಾಡೋ ಅಂಥದ್ದು. ಪ್ರತಿಯೊಬ್ಬರು ಕನ್ನಡಿಗರು ಈ ಹುಡುಗನೇ ಅಂತಲ್ಲ, ಪ್ರತಿಯೊಬ್ಬರು ಬಂದ್ಬಿಟ್ಟು ಕೆಲಸ ಕೇಳ್ತೀರಾ ರೆಸ್ಟೋರೆಂಟ್ ಮುಂದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರೆಸ್ಟೋರೆಂಟು, ಜಿಮ್ಮು, ನನ್ನ ಫೀಲ್ಡಲ್ಲಿ ಏನು ಕೆಲಸ ಇರುತ್ತೆ ಅದನ್ನು ಕೊಡ್ಬೋದು. ಸಿವಿಲ್ ಇಂಜಿನಿಯರು, ಆರ್ಕಿಟೆಕ್ಟ್ ನಾನು ಕೊಡೋಕ್ಕಾಗಲ್ಲ. ಬೇರೆಯವ್ರು ಯಾರು ಬಂದು ಹೇಳಿದ್ರೆ ನಾನು ವಿಡಿಯೋ ಮಾಡಬಲ್ಲೆ. ಸೊ ದಯವಿಟ್ಟು ಕನ್ನಡಿಗರೇ, ದಯವಿಟ್ಟು ಯೋಚನೆ ಮಾಡಿ ಬರೋಕ್ಕಿಂತ ಮುಂಚೆ. ಅಲ್ಲೇ ನಿಮ್ಗೆ ಇಲ್ಲಿಂದ ಅಲ್ಲೇ ಜಾಬ್ ಅಪ್ಲೈ ಮಾಡಿ, ಇಲ್ಲೇ ಕಂಪ್ನಿಯವ್ರು ಯಾರು ವೀಸಾ ಕೊಟ್ಟು ಎಲ್ಲ 100% ಆದರೆ ಮಾತ್ರ ಬನ್ನಿ. ಇಲ್ಲಾಂದ್ರೆ ಪಾಪ ಈ ಹುಡುಗರುಗಳಿಗೆ ತುಂಬಾ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಅಂದ್ಬಿಟ್ಟು 2 ಲಕ್ಷ 3 ಲಕ್ಷ ಎತ್ಕೊಂಡು ಸ್ಕ್ಯಾಮ್ ಆಗುತ್ತೆ. ಸೊ ದುಬೈ ಒಂದು ತುಂಬಾ ಸ್ಕ್ಯಾಮ್ ದುನಿಯಾ ಆಗಿದೆ. ದಯವಿಟ್ಟು ನೋಡಿ, ಈ ತರ ಒಂದು ವಿಡಿಯೋ ಮಾಡೋದು ಕೂಡ ನಮ್ಮ ಕನ್ನಡಿಗರಿಗೆ ಹೆಲ್ಪ್ ಆಗಲಿ ಅಂತಾನೆ. ಇದು ಒಂದು ಹೆಲ್ಪೇ. ಬರೀ ಮಾತಾಡ್ತಾನೆ, ಕೆಲಸ ಕೊಡ್ತಾನೆ ಅಂತ, ಕೆಲಸ ಕೊಡ್ತೀನಿ, ಇನ್ನೊಂದು ಮಾಡ್ತೀನಿ, ಕೆಲಸ ಕೊಡಲ್ಲ ಅಂತ ನೆಗೆಟಿವ್ ಸಾವಿರಾರು ಮೆಸೇಜ್ ಮಾಡ್ತಿರಲ್ಲಪ್ಪ. ನಮ್ಮ ಕೈಲಿ ಏನಾಗುತ್ತೆ, ಆ ಹೆಲ್ಪ್ ಮಾತ್ರ ಮಾಡೋಕ್ಕಾಗೋದು. ಎಲ್ಲರಿಗೂ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಮಾಡೋದು ಕೂಡ ಒಂದು ಇನ್ಫಾರ್ಮೇಷನ್. ಈ ಒಂದು ವಿಡಿಯೋದಲ್ಲಿ ನೀವು ಒಂದು ತಿಳ್ಕೊಂಡು, ಒಂದು ನಾಲೆಡ್ಜ್ ತಿಳ್ಕೊಂಡು ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ. ಓಕೆ, ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾವ